ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡತ್ತೇನೆ ರೀ. ಇವತ್ತಿನ ಇವತ್ತಿನ ರೊಟ್ಟಿನ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ಇವತ್ತು ನಾವು ಮತ್ತು ಬನಟ್ಟಿ ದವಾಖಾನೆಗೆ ಹೊಂಟೀವ್ರಿ. ಮನ್ಯಾಗನ 11 ಗಂಟೆ ಅದು ಆಗಿತ್ತು ಜಾಗ ಬಿಡ್ಬೇಕಾರೆ. ಹಿಂಗಾಗಿ ಸುತ್ತಾದ ಹೋಗ್ಬೇಕಾರೆ ಲೇಟ್ ಆಕತಿ, ಬೇಡ ಬೋಟಿಗೆ ಹೋಗೋಣ ಬಾ ಅನ್ನಕತ್ರಿ ಅವರು. ಹಾಗಾಗಿ ಹೊಳ್ಯಾಗ ಹೋಗೋದನ್ನ ಅದು ಒಂಥರ ಚಂದ ಅಲ್ರಿ. ಹಿಂಗಾಗಿ ಹೋದ್ನಿ. ಬೋಟ್ ಒಳಗೆ ಇವ್ರು ಗಾಡಿ ಹಚ್ಚತ್ತಾರ ನೋಡ್ರಿ ಅಲ್ಲಿಗೆ. ಈಗ ಒಂದು 2 ವರ್ಷದ ಹಿಂದೆ ಹೋಗಿನ್ರಿ ನಾ ಬೋಟಿಗೆ. ಅವಾಗ ನೀರು ಎಷ್ಟು ಇದ್ದದಿಲ್ರಿ, ಕಡಿಮೆ ಇತ್ತು. ಹಿಂಗಾಗಿ ಏನು ಅನ್ಸಿದ್ದಿಲ್ರಿ. ಈಗ ಭಾಳ ನೀರು ನೋಡಿ ಒಮ್ಮೆ ಅಂಜಿಕೆ ಬಂದಂಗೆ ಆಗಿಬಿಡ್ತೀರಿ ಅದನ್ನೆಲ್ಲ ನೋಡಿ. ಅಲ್ಲೂ ನಾವು ಹೋಗೋದ್ರಾಗನ ಒಂದು ಬೋಟ್ ಹೋಗಿತ್ತತ್ರಿ. ಹಿಂಗಾಗಿ ಇನ್ನೂ ಲೇಟ್ ಆಕೈತೆ ಅಂತಂದ್ರೆ ನಾವು ಸೈಡಿಗೆ ಕೂತೀವ್ರಿ. ಆಮೇಲೆ ನಾವು ಹೋದ ಒಂದು 20 ನಿಮಿಷನಾಗ ಅದು ಆತು ಗಾಡಿ ಅದು ಹಚ್ರತ್ತಂದು ಹೇಳಿರ್ರಿ. ನಾವು ಇಲ್ಲಿ ಕೂತಿದ್ವಿ ನೋಡ್ರಿ. ನಮ್ಮ ಚಾರು ಮನ್ಕೊಂಡಿಡ್ರಿ ಆಕಿ. ನಾ ಕೆಳಗೆ ಕೂತಾಕಿ ಮ್ಯಾಗ ಹೇಳಾನ ಆಕಿನೂ ಎದ್ದು ಬಿಟ್ಟಿಡ್ರಿ. ಅಂದು ಮನ್ಕೊಂಡಳಂದ್ರೆ ಅಂದು ಹೊಳಿ ಅದು ಎಲ್ಲ ನೋಡಂಗಿಲ್ಲ ಅಂದ ನಾನು ಎಬ್ಸಿನ್ರಕಿನ ಎದ್ದಳ್ರಕ್ಕಿ. ನೋಡ್ರಿ ಹೊಳಿ ಅದು ಹೆಂಗೆ ಕಾಣ್ತೈತ್ರಿ. ನಾವಿಲ್ಲಿ ಬೋಟ್ ಹತ್ತಾಕ್ತಿದ್ದ ಜುಂಜೂರು ಹೊಡೆದಾಗ್ರಿ. ಇನ್ನು ಆಚೆಗಡೆ ಹೋಗಿ ಮುತ್ತೂರಾಗಿ ಇಳಿತೀವ್ರಿ ನಾವು. ಅಂದ್ರೇನು ರೀ, ಬೋಟ್ ಒಳಗೆ ಮಾತ್ರ ಚಪ್ಪಲ್ ಮಾತ್ರ ಹಾಕೊಂಡು ಹತ್ತುವಂಗಿಲ್ಲ ರೀ. ಹತ್ತೋಕ್ಕಿಂತ ಮುಂಚೆ ಚಪ್ಪಲ್ ಕೈಯ ಹಿಡ್ಕೊಂಡು ಹತ್ತದ್ರಿ. ಆಮ್ಯಾಗ ಅಲ್ಲಿ ಹೋಗಿನೂ ಇಳ್ದ ಚಪ್ಪಲ್ ಕೈ ಹಿಡ್ಕೊಂಡು ಇಳ್ದ ಆಮ್ಯಾಗನ ಹಾಕೋದ್ರಿ. ಬೋಟ್ನ್ಯಾಗ ಕೂತದ ಚಪ್ಪಲ್ ಹಾಕೊಳಂಗಿಲ್ಲ ರೀ ಅಲ್ಲಿ. ಅದ ಎದಕ್ಕೆ ಅನ್ನೋದು ಅಷ್ಟು ನಮಗೂ ಗೊತ್ತಿಲ್ಲ ರೀ. ಬೋಟ್ ಬಿಡೋಕ್ಕಿಂತ ಮುಂಚೆ ಹಿಂಗೆ ಚೂರು ಬಡಗಿಲೆ ಮುಂದೆ ನುಗ್ಗಿಸ್ತಾರೆ ನೋಡ್ರಿ. ಅದನ್ನು ನುಗ್ಗಿಸಿ ಆದ ನಂತರ ಚಾಲು ಮಾಡ್ಕೊತಾರೆ ಬೋಟ. ನಮ್ಮ ಚಾರು ಬೇಕು ಭಾಳ ಕಿತ್ಬೀರಿ, ಒಟ್ಟು ಸುಮ್ಮ ಕುಂದ್ರಂಗಿಲ್ಲ ರೀ ಇಲ್ಲೂ. ಈಗ ಹೆಂಗೆ ಮಾಡಾಕ್ತಾವನ್ರಿ ಇಲ್ಲಿ ಗಾಡಿ ಮ್ಯಾಗ ಕೂತ. ಆಕೆಗೆ ನಾನು ಬಿಟ್ಟು ಎಲ್ಲೂ ಹೊಂಟೋದು ಅನ್ನಂಗೆ ಐತ್ರಿ. ಹಿಂಗಾಗಿ ಟಾಟಾ ಮಾಡತ್ತಾಳ್ರಿ ಈಗ ನನಗೆ. ಚಾರು ಆರಾಮದಾಳ್ರಿ ಈಗ. ಆದ್ರೂ ಅಡ್ಮಿಟ್ ಆಗಿ ಬಂದ್ಮ್ಯಾಗ ನಾವು ಒಂದು ವಾರ ಬಿಟ್ಟ ಬಾ ಅಂತಂದು ಹೇಳಿದ್ರಿ. ಹಿಂಗಾಗಿ ಮತ್ತೆ ಹೊಳ್ಳಿ ಹೋಗಿ ಬರ್ಬೇಕಂತಂದು ಹೊಂಟಿವ್ರಿ. ಅಂದ್ರೆ ಆರಾಮದಾಳ್ರಿ, ಆ್ಯಕ್ಟಿವ್ ಅದಾಳ್ಕರೆ. ಆದ್ರೆ ಊಟನೂ ಮಾಡಬೇಡ್ರಿ ಆಕೇನು. ಅದಕ್ಕೆ ಊಟ ಮಾಡ್ಲಾರ್ಕ ಒಂದು ಸ್ವಲ್ಪ ಡಾಕ್ಟ್ರಿಗೆ ಅದು ಹೇಳಿ ಹಸುವಿನ ಔಷಧ ಅದು ತೊಗೊಂಬರ್ಬೇಕಂತಂದು ಹೊಂಟಿವ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಅಲ್ಲಿ ಹೊಳಿ ದಾಟಿ ಬರಾಗ ಇವ್ರಿಗೆ ಕಾಯಿನ್ ಕೊಡ್ರಿ, ಕಾಯಿನ್ ಒಗಿತೀನಿ ನಾನು, ಹೊಳ್ಯಾಗ ಒಗಿಬೇಕತ್ತಾರ ನೋಡ್ರಿ ಲಕ್ಷ್ಮೀ ಸ್ವರೂಪ. ಒಗಿತನು ಕೊಡ್ರಿ ಅಂತಂದು ಹೇಳಿದ್ರಿ. ಆದರೆ ಇವರು ಕೊಡಲೇ ಇಲ್ಲರಿ, ಮರ್ತವರು. ಅಲ್ಲಿ ಹೊಳಿ ದಂಡಿ ನಿಂತ ಕೊಡಾಕ್ತಿದ್ರಿ. ಇಲ್ಲ ಅಲ್ಲಿ ಬೋಟ್ನಾಗ ಕೂತಾ ಕೊಡಕ್ರಿ, ಇಟ್ಕೋರಿ ನನ್ನ ಇಟ್ಕೊಂಡ್ರಿ ಅವರ. ಹೊಳ್ಳಿ ನೆನಪಾಗಲಿಲ್ಲ ರೀ ನನಗೂ. ಹಿಂಗಾಗಿ ಕಾಯಿನ ಒಗಿಲಿಲ್ಲ ರೀ. ನಾವು ಹಂಗೆ ಬಂದುಬಿಟ್ಟಿವಿ ರೀ. ಹಿಂಗೆ ಬೋಟ್ ಒಳಗೆ ಗಂಡು ಮಕ್ಳು ಎಲ್ಲರೂ ನಿಂತಿರ್ತಾರೆ ರೀ. ಹೆಣ್ಮಕ್ಳು ಏನೈತಿ ಒಂದು ಸೈಡ್ ಕೂತಿರ್ತಾರೆ ರೀ. ಹಿಂಗೆ ಒಂದು 3-4 ಮಂದಿ ಅಷ್ಟೇ ಇದ್ದರು. ನಾವು ಹೆಣ್ಮಕ್ಳು ಕೂತಿದ್ದೀವಿ ರೀ. ಜುಂಜೂರು ಒಳಗೆ ಬಸ್ಸಿಂದ ಅನುಕೂಲ ಅದು ಏನಿಲ್ಲ ರೀ. ಹಿಂಗಾಗಿ ಬೋಟ್ ಒಳಗನ ಹೋಗ್ಬೇಕ್ರಿ ಅವರು. ಹೋಗಿ ಜಮ್ಕಂಡಿಗೆ ಹೋಗ್ಬೇಕಾದ್ರೂ ಬೋಟ್ ಒಳಗೆ ಹೋಗ್ಯಾನ ಆಮೇಲೆ ಜಮ್ಕಂಡಿಗೆ ಹೋಗ್ಬೇಕ್ರಿ. ಬೋಟ್ ಒಳಗೂ ಒಬ್ಬರಿಗೆ 10 ರೂಪಾಯಿ ತೊಗೋತಾರೆ ರೀ. ನಮಗೆ ಗಾಡಿಗೆ 10 ರೂಪಾಯಿ ರೀ, ನನಗೆ 10 ರೂಪಾಯಿ ರೀ, ನಮ್ಮ ಮನೆಯವ್ರಿಗೆ 10 ರೂಪಾಯಿ, 30 ರೂಪಾಯಿ ತೊಗೊಂಡ್ರಿ ನಮ್ಮದು. ಅದು ಆ ದಂಡಿಗಿದ್ದು ಬೋಟ್ ಬತ್ತು ನೋಡ್ರಿ. ಈಗ ಬೋಟು ಅಂತಾರೆ ಇವಕ್ಕೆ, ಆಮ್ಯಾಗ ನಾವು ಅಂತಾರೋ. ಅಂದ್ರೆ ಅಲ್ಲೇ ಜುಂಜೂರು ಹೊಡೆದವ್ರಿಗೆ ಏನು ರೊಕ್ಕ ತೊಗೊಳಂಗಿಲ್ಲತ್ರಿ ಅವ್ರು ಬೋಟ್ನವರು. ಹಿಂಗೆ ಹೊರಗಿಂದ ಏನು ಬಂದಿರ್ತಾರಲ್ಲ ರೀ, ಬೇರೆ ಊರಿಂದ ಅವ್ರಿಗೆ ತೊಗೋತಾರತ್ರಿ ರೊಕ್ಕ. ಹೊರಗಿಂದ ಏನು ಭಾಳ ಹೋಗಂಗಿಲ್ಲ ರೀ ಯಾರ. ಎಲ್ಲ ಬಸ್ಸಿಂದು ಗಾಡಿ ಅನುಕೂಲ ಇರ್ತಾವ್ರಿ. ಈಗ ಸುಮ್ಮೇನೋ ಒಂದು ಸ್ವಲ್ಪ ಹೋಗ್ಕಾರ್ರಿ. ನಾವು ಹೋಗಿದ್ದು ನೋಡ್ರಿ. ಇಲ್ಲಿ ನೋಡ್ರಿ ದಂಡಿಗೆ ತಂದು ಹಚ್ಚತ್ತದ್ರಿ ಈಚೆ ಕಡೆ ಬೋಟ. ಇವ್ರಿಗೆ ರೂಢಿನರಿದು ಬೋಟ್ ಹೆಂಗೆ ನಡೆಸ್ತಾರತ್ತಂದು ಅನಿಸ್ತೈತ್ರಿ ನಮಗೆ ನೋಡ್ರೆ. ಅವರೊಂದು ಬರೀ ಕಟ್ಟಿಗೆಲಿ ತಂದು ದಂಡಿಗೆ ಹಚ್ತಾರೆ. ಅದನ್ನು ಬೋಟ್ ಬಂದು ನಡುನ ಬಂದು ಮಾಡಿರ್ತಾರೆ ರೀ. ಆಮ್ಯಾಗ ದಂಡಿ ಬಂದಂಗೆ ಕಟ್ಟಿಗೆ ತಂದು ದಂಡಿಗೆ ಹಚ್ತಾರೆ ರೀ. ಹಚ್ಚಾದ್ಮ್ಯಾಗ ಹಿಂಗೆ ಹಗ್ಗ ಹಚ್ಚಿ ಕಟ್ತಾರೆ ನೋಡ್ರಿ ಅದಕ್ಕೆ. ಆ ಪಳಿ ಏನೈತ್ರಿ ದಂಡಿಗೆ ಹುಕ್ಕಿನ ಗತ್ತಿದಾವ್ರಿ. ಆ ಬೋಟಿಗೆ ಸಿಗಿಸ್ಬಿಡ್ತಾರೆ ರೀ. ಆಮ್ಯಾಗ ದಾಟಿ ಹೋಗೋದ್ರಿ ಅದ್ರ ಮ್ಯಾಗ. ನಾವು ಹಿಂಗೆ ಬೋಟ್ ಒಳಗದು ಹೋದ್ರೆ ಜಮ್ಕಂಡು ಅದೇನು ಬರಂಗಿಲ್ಲ ರೀ ನಮ್ಗೆ. ಹಿಂಗಾಗಿ ಇವರು ಎಲ್ಲಟ್ಟಿಗೇನು ಹೋಗತ್ರಿ. ಅದು ಎಲ್ಲಟ್ಟಿಂದ ಬನಟ್ಟಿಗೆ ಹೋಗೋದ್ರಿ. ಸನಿ ಆಕತಿ ಸುತ್ತ ಇದು ಬೇಡ ಅಂದ ಹಿಂಗೆ ಒಳಗದು ಕರ್ಕೊಂಡು ಹೋದ್ರಿ ಇವರು. ಡಾಕ್ಟ್ರು 1:30ಗೆ ಅದು ಹೋದ್ರಂದ್ರೆ ರೀ ಸಂಜೆ 7 ಗಂಟೆಗೆ ಬರ್ತಾರೆ ರೀ ಅವರು. ಅಷ್ಟರೊಳಗನ ಹೋಗಿ ಭೇಟಿ ಆಗ್ಬೇಕು ರೀ. ಇಲ್ಲಾಂದ್ರೆ 7 ಗಂಟೆ ತನಕ ಕುಂದ್ರೋದಾಕತ್ರಿ. ಹಿಂಗಾಗಿ ಅವಸರ ಮಾಡ್ಬೇಕಾಕತ್ರಿ. ನಮ್ಮ ಚಾರು ಅವ್ರು ನಮ್ಮ ಮನೆಯವ್ರ ಕಡೆನೇ ಇದ್ದಳ್ರಿ. ಅಲ್ಲಿ ನೋಡ್ರಿ ನಮ್ಮ ಮನೆಯವರ ಬೋಟ್ನವ್ರಿಗೆ ರೊಕ್ಕ ಕೊಡಾಕತ್ತಾರೆ ನೋಡ್ರಿ. ಆಕೆ ಅವ್ರ ಕಡೆನೇ ಇರೋಣ ಆಕಿನ ತಂದು ನನ್ನ ಕೈ ಕೊಟ್ರಿ. ಆಮ್ಯಾಗ ಅವ್ರ ಗಾಡಿ ತೊಗೊಂಡ್ರಿ. ಹಿಂಗೆಲ್ಲರೂ ಲಗು ಇಳಿದು ಹೋಗ್ತಾರ್ರಿ. ಆದ್ರೆ ಗಾಡಿ ತೊಗೋಬೇಕಾರೆ ಒಂದು ಸ್ವಲ್ಪ ಲೇಟ್ ಆಕತ್ರಿ. ಅಲ್ಲಿ ಚಪ್ಪಲ್ ಮಾತ್ರ ಮರ್ತು ಸದ ಕಾಲ ಹಾಕೋಂಗಿಲ್ಲ ರೀ. ಅದೇನೇನೋ ರೀ ಹಾಕೋಬಾರ್ದತ್ರಿ. ಮತ್ತು ಪೀರಿಯಡ್ಸ್ ಬಂದ ಟೈಮ್ದಾಗೂ ಬೋಟ್ ಒಳಗೆ ಕುಂದ್ರಂಗಿಲ್ಲ ರೀ. ಅವ್ರಿಗೆ ನಾವಿನವ್ರು ಇರ್ತಾರಲ್ಲ ರೀ ಅಂಬಿಗಾರಿ, ಅವ್ರಿಗೆ ಹೇಳ್ಬೇಕತ್ರಿ. ಅವರು ಹೊಳ್ಯಾಗಿನೂ ಒಂಚರಿಗೆ ನೀರು ತೆಗೆದು ನಮ್ಮ ತಲೆ ಮ್ಯಾಗ ಸುರಿತಾರತ್ತ. ಆಮ್ಯಾಗ ಹೋಗ್ಬೇಕತ್ರಿ ಬೋಟ್ ಒಳಗೆ. ಹೋಗುವ ಅನಿವಾರ್ಯ ಇತ್ತಂದ್ರೆ ರೀ. ಇಲ್ಲಾಂದ್ರೆ ಏನು ಹೋಗೋಂಗಿಲ್ಲ ರೀ. ಈಗ ನೋಡ್ರಿ ನಾವು ಬೋಟ್ ಇಳ್ದು ಹೊಂಟಿವಿ ರೀ. ಗಾಡಿ ಮ್ಯಾಗ ಹೊಂಟಿವ್ರಿ ನಾವು. ಬೋಟ್ ಒಳಗೆ ಬಂದು ಬಸ್ಸಿಗೆ ಹೋಗೋರು ಇನ್ನು ನಡ್ಕೊತ ಬರಾಕತ್ತಾರೆ ಇಲ್ಲಿ. ಇನ್ನು ಬಂದು ಬಸ್ ಹತ್ತಾರ ಅವ್ರ ಗಾಡಿ. ನಾವು ಆ ಗಾಡಿ ಮ್ಯಾಗ ಹೊಂಟಿವಿ ರೀ. ನಮ್ಮ ಚಾರು ನೋಡ್ರಿ ಗಾಡಿ ಮ್ಯಾಗ ಸದ ಸುಮ್ಮ ಕುಂದ್ರಾಗಿಲ್ಲ ರೀ. ಅಲ್ಲಿ ಹೋಗ್ರಿ ಮಂಡಿ ಏನಾರ ಕಿತ್ಬಿನೂ ಮಾಡ್ತಿರ್ತಾಳೆ ರೀ.
ಮನ್ಕೊಂಡಾಗ ಅಷ್ಟೇ ಸುಮ್ರಿ ಆಕಿ, ಇಲ್ಲಂದ್ರೆ ಅಷ್ಟೇ ಸುಮ್ರಂಗಿಲ್ಲ ರೀ. ಅದ್ರ ಗಚ್ಚಂಗೆ ಅದು ಹಿಡ್ಕೊಳಂಗಿಲ್ಲ ರೀ ಆಕಿನ, ಹಿಡ್ಕೊಂಡು ಸಿಟ್ಟು ಬರ್ತೈತೆ ರೀ ಆಕಿಗೆ. ಇದು ಸಾಯಿ ಪ್ರಿಯಾ ಕಬ್ಬಿನ ಫ್ಯಾಕ್ಟ್ರಿ ನೋಡ್ರಿ. ಇಲ್ಲಿ ಅದರ ಬಾಜುನ ಹಾದು ಹೋಕ್ಕಿವ್ರಿ ಅಲ್ಲಿ. ಇಲ್ಲಿಂದ ಬನ್ನಟ್ಟಿ ಹೋಗೋದ್ರಾಗ ಒಂದು 3-4 ಊರು ಹತ್ತಿರ್ಬೋದು ಅನಿಸೈತ್ರಿ. ಬರ್ತಾವ್ರಿ ಒಂದು 3-4 ಊರು. ಅಲ್ಲಿ ಫ್ಯಾಕ್ಟ್ರಿ ಬಾಜುನ ಹಾದು ಹೋಕ್ಕಿವ್ರಿ. ಅಂದ್ರೆ ಏನ್ರಿ, ಇನ್ನು ಮುಂದೆ ಈ ಫ್ಯಾಕ್ಟ್ರಿ ದಾಟಿದ ಮ್ಯಾಗ ಬರೀ ಕಬ್ಬಿನ ಗಾಡಿ ರೀ. ರೋಡರ ಸಿಂಗಲ್ ರೀ, ರೋಡೂ ಅಷ್ಟು ಚಲೋ ಇಲ್ರಿ, ಸಾದಾ ಐತಿ. ಕೆಟ್ಟ ಕಬ್ಬಿನ ಗಾಡ್ಯಾರ ಇದ್ರಿಗೆ ಬರತ್ತಾವ್ರಿ. ಭಾಳ ಹೈರಾಣ ಆದಂಗೆ ಆತ್ರಿ ಎಲ್ಲ ರೋಡಿಗೆ. ಸನ್ನೆ ಆಕೈತ್ರಿ, ಆದ್ರೂ ಒಂಚೂರು ಹೈರಾಣ ಆತ್ರಿ. ಇಲ್ಲಿ ದವಾಖಾನಿಗೆ ಬಂದು ತೋರಿಸ್ಕೊಂಡ್ವಿ ನೋಡ್ರಿ ನಾವು. ತೋರಿಸ್ಕೊಂಡು ಮೆಡಿಕಲ್ನಾಗ ಗುಳಿಗೆ ತೊಗೋಬೇಕಂತ ಬಂದೀವಿ ರೀ. ಏನೋ ಅಲ್ಲಿ ಔಷಧ ಬರೋದೈತಿ, ಒಂದು ಸ್ವಲ್ಪ ಬರ್ತೈತಿ, ಒಂದು 20 ನಿಮಿಷ ಕುಂದ್ರಿ ಅಂದ್ರೆ ಅವರು. ನಾನು ಕೂತೀವ್ರಿ. ಮೊದಲೊಂಚೂರು ಒಂದು 10 ನಿಮಿಷ ಕುಂದ್ರಿ ಅಂದ್ರೆ, ಹಿಂಗಾಗಿ ಕೂತೀವ್ರಿ ಅಲ್ಲಿ. ಅವರು ಆಯಾ ನೋಡ್ರಿ ಅಲ್ಲಿ ದವಾಖಾನೆ ಕೆಲಸ ಮಾಡವ್ರಿ. ಅವ್ರ ನಮ್ಮ ಚಾರುಗೆ ಬಾ ಅನ್ನತ್ತಿದ್ರಿ. ಈ ಕೆರ ಅಳತ್ತಿಡ್ರಿ ಹೋಗಿ ಒಳಗಿದ್ದಳು. ಅಡ್ಮಿಟ್ ಇದ್ದಾಗ ಅದು ಅಲ್ಲೇ ಒಂದು ಸ್ವಲ್ಪ ಪರಿಚಯ ಆದಂಗೆ ಆಗಿಬಿಟ್ಟಾರೆ ಅವರು. ಪಾಪ ಚಲೋ ಅದಾರ್ರಿ ಅವರು. ನೋಡ್ರಿ ಹೆಂಗೆ ಮಾಡತ್ತಾಡ್ರಿ, ಒಟ್ಟು ಹೋಗ್ಬೇಡ್ರಿ ಬರೀ ಹೇಳೋದು ಮಾಡ್ತಾಡ್ರಿ, ಯಾರು ಕರ್ಕೊಂಡ್ರು ಹೋಗಂಗಿಲ್ಲ ರೀ. ಬರೀ ಮನೆಯವ್ರು ಅಷ್ಟೇ ಬೇಕ್ರಿ ಆಕಿಗೆ. ನೋಡ್ರಿ ಅವ್ರು ಹೆಂಗೆ ಮೊಬೈಲ್ ತೋರ್ಸತ್ತಾರ್ರಿ ಆಕಿಗೆ. ಮತ್ತು ಆಮ್ಯಾಗ ಅವ್ರ ಅಪ್ಪ ಕರ್ಕೊಂಡು ಸುಮ್ಮಾದಾಡ್ರಿ ಆಕಿ. ಅವ್ರಂತೇಳಿ ಹೋಗ್ಲಿಲ್ಲ ರೀ, ಅಳಾಕತ್ತಾರ ಭಾಳ. ಒಂದು 10 ನಿಮಿಷಗನ ಹೋಗಿ ಕೇಳಿದ್ರಿ. ಇಲ್ರಿ ಇನ್ನೂ ಸ್ವಲ್ಪ ಲೇಟ್ ಆಕವ್ರಿ ಅನ್ನಕತ್ರಿ. ನಾವು ನಾಷ್ಟ ಮಾಡಿ ಬರ್ತೀವ್ರಿ ಅಷ್ಟ್ರಾಗ. ತೊಗೊಂಡಿಟ್ಟುವರೆ ನೀವು ಚಾರು ಹೊರೆ ಅನ್ಕೊಂಡೇನೋ ನಾಷ್ಟ ಮಾಡಿದ್ರಿ ಆಕಿ. ಹಿಂಗಾಗಿ ನಾಷ್ಟಕ್ಕೆ ಹೋದವ್ರಿ. ಅಲ್ಲಿ ಹೆಂಗೆ ಮಾಡತ್ತ ನೋಡ್ರಿ, ಸುಮ್ಮ ಕುಂದ್ರವಾಡ್ರಿ. ನಾಷ್ಟ ಆರ್ಡ್ರ್ ಮಾಡಿದ್ವಿ ರೀ. ಅವ್ರು ನಾಷ್ಟ ಬರ್ತಾನೆ ಅಂದ ಕೂತಿದ್ವಿ ರೀ. ಆಮ್ಯಾಗ ಆಕೆಗೆ ಇಡ್ಲಿ ತೊಗೊಂಡಿದ್ದು ರೀ. ಅಂದ್ರೆ ಏನೋ ಬಾಯಿ ಸ್ವಲ್ಪ ನೋವಾದಂಗೆ ಐತ್ರಿ ಆಕಿದ. ಹಿಂಗಾಗಿ ತಿನ್ಕೊಳಗ್ಯಾಡ್ರಿ ಸರಿಯಾಗಿ. ಅಂದ್ರೆ ಅಲ್ಲೂ ಹಠ ಮಾಡಾಕತ್ತಳ್ರಿ. ಇಡ್ಲಿ ತಿನ್ಲಾರ್ಕ ಅವ್ರ ಪಪ್ಪ ಜಾಮೂನ್ ತೊಗೊಂಡ್ರಿ ಆಕೆಗೆ. ಅದನ್ನೂ ಒಂದು ಸ್ವಲ್ಪ ತಿಂದ್ರಿ ಜಾಮೂನನ್ನು. ಆದ್ರೆ ಏನ್ರಿ ಒಟ್ಟು ಸುಮ್ಮರಂಗಿಲ್ಲ ರೀ, ಅದಕ್ಕೂ ಬರೀ ಕಿತ್ಬಿನ ಮಾಡಕ್ಕೆ ಹೋಗಾಡ್ರಿ. ಇಲ್ಲಿ ನೋಡ್ರಿ ಅಲ್ಲಿ ಹೆಂಗೆ ಹತ್ತಾಕ್ದಾಳ್ರಿ ಅವನ್ನ ಮೆಟ್ಲ. ದವಾಖಾನಿಗೆ ಹೊಳ್ಳಿ ಬಂದಿವ್ರಿ ನಾವು ಔಷಧ ತೊಗೊಂಡು ಹೋಗ್ಬೇಕತ್ತಂತ. ಬಂದ ಕೆಳನ ಔಷಧ ಬಂದಾಯ್ತು ಇರುತ್ತಂದ್ರೆ ತೊಗೊಂಡು ಹೊಳ್ಳಿ ಊರಿಗೆ ಬಂದ್ರು. ನಾವು ಡೈರೆಕ್ಟ್ ಎಲ್ಲೂ ನಿಂದಿರ್ಲಿಲ್ಲ ರೀ. ಅಂದ್ರೆ ಇವ್ರು ಬಂದು ಅಂಗಡಿಯಾರು ತೆಗಿತು ಟೈಮ್ ಇತ್ತಂದ್ರೆ ನೋಡ್ರಿ ಲಘು ಹೋಗೋಣ ಅಂದ್ಕರಿಂದ ಲಘು ಕರ್ಕೊಂಬಂದ್ರಿ ಇವರು. ಹಂಗಲ್ರಿ, ಮಿಡಲ್ ಕ್ಲಾಸ್ ಫ್ಯಾಮ್ಲಿಯನ್ನು ಒಂದು ಸ್ವಲ್ಪ ಕೆಲಸದ್ದು ವಿಚಾರ ಮಾಡ್ಬೇಕಾಕೈತ್ರಿ. ಯಾವ ಟೈಮ್ ಸಿಕ್ಕರೆ ಒಂದು ಸ್ವಲ್ಪ ಕೆಲಸ ಮಾಡಬೇಕು, ಏನಾರು ಒಂದು ಇಷ್ಟು ರೊಕ್ಕ ಬರ್ತಾವೇನೋ ಅಂತಂದು ಅನ್ನಿಸ್ತಿರ್ತೈತ್ರಿ. ಮೊದಲ ಈಗೆಲ್ಲ ದವಾಖಾನಿಗೆ ಹಾಕಿ ಖಾಲಿ ಆಗಿಬಿಟ್ಟಾರ್ರಿ ಅವರು. ಭಾಳ ದವಾಖಾನೆ 3 ಮಂದಿ ದವಾಖಾನಿಗೆ ಹೋಗಿದ್ದು ಅಡ್ಮಿಟ್ ಆದ್ವಲ್ರಿ ನಾವು. ಹಿಂಗಾಗಿ ದವಾಖಾನಿಗೆ ಭಾಳ ಹಾಕಿರ್ರಿ, ಪೂರ ಖಾಲಿ ಆಗ್ಯಾರ್ರಿ. ಏನಾರ ಕೆಲಸ ಮಾಡಿದಾಗ ಇನ್ನು ರೊಕ್ಕ ರೀ. ಇಲ್ಲಿ ಹೊಳ್ಳಿ ಬೋಟಿಗೆ ಬಂದಿವ್ರಿ ನಾವು. ಮತ್ತು ಸುತ್ತ ಇದು ಬೇಡ, ಹುಡುಗಿಗೆ ಮುಖಕ್ಕೆ ಗಾಳಿ ಬಿಡ್ತೈತಿ ಗಾಡಿ ಮ್ಯಾಗ, ಹಿಂಗೆ ಹೋಗೋಣ ಅಂದ್ರಿ. ನಾನು ಹಿಂಗೆ ಬಂದಿವ್ರಿ. ಬರೋದ್ರಾಗ 2:30 ಅದು ಆಗಿತ್ತು ರೀ. ಅಲ್ಲಿ ಬರೋದ್ರಾಗ 2:30 ಪೌಣೆ 3 ಅದು ಆಗಿತ್ತು ರೀ. ಅಷ್ಟ್ರಾಗ ಬೋಟ್ನವ್ರ ಊಟಕ್ಕೆ ಹೋಗಿದ್ರು. ಅವ್ರು ಇದ್ದದಿಲ್ಲ ರೀ, ಬೋಟ್ ಓಡ್ಸೋರು. ಮಂದೆಲ್ಲ ಬಂದಿದ್ರ ಕಡೆ ರಗಡ, ಆದರೆ ಇದ್ದದಿಲ್ಲ ರೀ. ಈಗ ಹೋಗಾಗ ನೀರಾಗ ಕೊಯ್ನು ಹೋಗಿದ್ದು ಮರ್ತಿದ್ವಿ ರೀ. ಹಿಂಗಾಗಿ ಈಗ ಹೊಳ್ಳಿ ಬರಾಗ ಕೊಯ್ನು ಹೋಗ್ಯಾತೀವಿ ರೀ. ನಮ್ಮ ಚಾರುಗೆ ಜವಳ ಅದಾವ್ರಿ. ಹಿಂಗಾಗಿ ಎಲ್ಲಿ ಮತ್ತು ಮನೆಗೆ ಹೋಗೋಣ ಸಂಜೆನಾಗ ಅಳಬಾರ್ದಕ್ಕೆ ಅಲ್ಲಿ ನಾವು ಇಳಿದು ಹೋಗುವಾಗ ರೀ, ನಾವು ನಡ್ಸೋರಿಗೆ ಒಂದು 20 ರೂಪಾಯಿ ಕೊಟ್ಟಿವ್ರಿ. ಏನರ ಒಂದು ಸ್ವಲ್ಪ ಸಕ್ರೆ ಪುಟಾಣಿ ಅದು ನೈವೇದ್ಯ ಇಟ್ರಿ ಹೊಳಿಗೆ. ಹಂಗವಾಗ ಆಕೆಗೆ ಜವಳ ಅದಾವ್ರಿ ಅಂತಂದು ಹೇಳಿದ್ವಿ ರೀ. ಹಿಡಿತೀವಿ ರೀ. ಆದ್ರೆ ಕೊಟ್ಟಿದ್ದು ಚಲೋ ಆತ್ರಿ. ನಿಮ್ಮ ಹುಡುಗರು ಕಾಡ್ತಾವ್ರಿ, ಅದಕ್ಕೆ ಒಂದು ಸ್ವಲ್ಪ ಕೊಟ್ಟಿದ್ದನ್ನು ಪಾಡಾತ್ರಿ ನೀವು ಅನ್ನತ್ತಿದ್ರಿ ರೀ. ಇಲ್ಲಿ ನಮ್ಮ ಮನೆಯವ್ರು ಏನೋ ವಿಡಿಯೋ ಮಾಡತ್ತಿದ್ರು, ನಾ ಏನೋ ಹೇಳತ್ತಿದ್ದೀನಿ ರೀ ನಾ ಅವ್ರಿಗೆ. ಇಲ್ಲಿ ಹೊಳ್ಳಿ ಹೋಗಾಕ ಮತ್ತು ಗಾಡಿ ಹಚ್ಚಾಕತ್ತಾರೆ ನೋಡ್ರಿ. ನಾನು ಹತ್ತಾಕ್ತೇನೆ ನೋಡ್ರಿ ಇಲ್ಲಿ ಬೋಟ್ ಒಳಗೆ. ಚಪ್ಪರ್ ಒಂದು ಕೈ ಹಿಡ್ಕೊಂಡೇ ಇರ್ಬೇಕ್ರಿ ಇಲ್ಲಿ. ಹಂಗತ್ ನಮ್ಮ ಚಾರುನ್ ಕಾಲ ಶೂ ಅದಾವಲ್ರಿ, ಆಕೆ ಏನು ನಡೆಯಂಗಿಲ್ಲ ರೀ. ಹಿಂಗಾಗಿ ಇರುವಲ್ಲ ತಂದು ಸುಮ್ಮಾಗಿದ್ದೀರಿ ನಾವು. ಆದರೂ ಇವ್ರನ್ನ ಕೇಳ್ರಿ ಅವ್ನು ತೆಗಿಬೇಕನ್ರಿ ಅಂತಂದ. ಇಲ್ಲ ನಡಿತೈತೆ, ಆಕೆ ನಡೆಯಂಗಿಲ್ಲ, ಹೊತ್ಕೊಂಡಿರ್ತು ತೆಗಿಬೇಡ್ರಿ ಅವನೇನಂದ್ರಿ ರೀ. ನೋಡ್ರಿ ಹೊಳ್ಳಿ ಬರಾಗೂ ಗಾಡಿ ಮೇಲೆ ಕೆಳಗೆ ಕುಂದ್ರವಾಡ್ರಿ ಆಕೆ. ಒಟ್ಟು ನಿಂದಿರ್ತನ ತಾಡ್ರಿ, ನಿಂದ್ರೋದು ಇಲ್ಲಾಂದ್ರೆ ಮುಂದೆ ಕುಂದಿರ್ತನ ತಾಡ್ರಿ. ಹಂಗೆ ನಿಂದ್ರಸನ ನಾನು ಕೂದಲ ಜಗ್ತಾಡ್ರಿ. ಇಲ್ಲಾಂದ್ರೆ ಮುಂದೆ ಅವ್ರಪ್ಪನ ಕಿವಿಡ ಜಗ್ಗುದು, ಚಸ್ಮಾ ಹಾಕೊಂಡಿದ್ರಂದ್ರೆ ಆ ಚಸ್ಮಾ ಅದು ಕಡ್ಡಿರ್ತದ್ಲಾರ ಕಡ್ಡಿ ಜಗ್ಗುದು ಮಾಡಕತ್ತಾಡ್ರಿ. ಆದ್ರೆ ನಾವು ಹೊಳ್ಳಿ ಮತ್ತು ಮನೆಗೆ ಹೊಂಟಿವ್ರಿ ಈಗ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.